ನನಗಂತೂ ಈ ಕೊಲ್ಲಂಗಡಿ ಹಣ್ಣು ತಿನ್ನೋದು ಅಂದ್ರೆ ನೀನು ಯಾಕೆ ಖುಷಿ ಆಯ್ತದೆ. ಬಾಯಾಗ ನೀರೇ ಬರ್ತದೆ. ಒಂದೇ ಒಂದು ಪೀಸ್ ಐತೆ, ಮನೆಯಾಗ ಸದ್ಯ ಯಾರು ಇಲ್ಲ, ತಿನ್ಕೊಬಿಡೋಣ. ಇಲ್ಲ ಅಂದ್ರೆ ಅಯ್ಯ ನಂಗಂಚೂರು 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 ಅಂತ ಹೇಳ್ಬಿಟ್ಟು ನಮಗೆ ಬಾಯ್ ಬಾಯ್ ಬಿಡ್ಕೊತವೆ ನಮ್ಮ ಅಂತಂದ್ರೆ. ನನ್ನ ಮಗಳು ಅರ್ಧ ಕೊಲ್ಲಂಗಡಿ ಹಣ್ಣು ತಿಂದ್ನುವೆ ಅಮ್ಮ 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 ಅಂತ ಬೈ ಬಿಡ್ಕೊತಾಳಲ್ಲ. ಬುಡತಾಗೆ ಇನ್ನೇನತ್ತಾಗೆ ನಾನಂತೂ ಹೊಟ್ಟೆ ತುಂಬ ತಿನ್ಕೊಂಡಿದ್ದೀನಲ್ಲ. ದುಡ್ಡು ಕೊಟ್ಟೆ ತಂದಿರೋದಲ್ವಲ್ಲ, ರಾಮಣ್ಣನ ಹೊಲ್ದಾಗ ತಂದಿರತ್ತಾನೆ ಬಿಡು. ರಾತ್ರಿಗೆ ಹೋಗಿ ಇನ್ನೊಂದು ಕಿತ್ಕೊಂಬಿಟ್ಟು ಬರಬೇಕು. ನನ್ನ ಗಂಡ ಸರಿಯಾಗಿ ಹೊಡೆದ್ಬಿಟ್ನಲ್ಲ, ನನಗೆ ಮೈಕೈ ಎಲ್ಲ ನೋವು ಬಂದ್ಬಿಡ್ತು. ಬಿಡು, ಆದ್ರೂ ಸಮಾಧಾನ ಐತಿ. ಅವನ ಮಗ ನನ್ನ ತಗೈತಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದಿದ್ರೆ ಸರಿದ್ರು ನನ್ನ ಮಗ. ನನ್ನ ಹಿಡ್ಕೊಂಡು ಹೊಡೆದವನಲ್ಲ, ಕಾಲಕ್ಕೆ ಬಂದ್ಬಿಡ್ಬೇಕಾ ನನ್ನ ಮಗ. ಹಂಗೆ ಮಾಡ್ತೀನಿ. ನನ್ನೇ ಮನೆಯಿಂದ ಕೊಳ್ಸಕ್ಕೆ ನೋಡ್ತಾನಲ್ಲ, ಕೊಳ್ಸಕ್ಕೆ ನೋಡೋದಲ್ಲ ಕೊಳ್ಸೇ ಬಿಟ್ಟವನಲ್ಲ ನನ್ನ. ಮಾಡ್ತೀನಿ ಕಣ ಮಾಡ್ತೀನಿ. ಉಂಡು ಮನೆಗೆ ಹೇಳಿ ಕಣ್ಣ ಬಗಿತಿಯಲ್ಲ ನಿಂಗೆ ಮಾಡ್ತೀನಿ. ಅಕ್ಕ, ಶಾರದಕ್ಕ ಇದೆಯಾ? ನಾನು ಶಾರದಕ್ಕ ಅಂತ ಕೂಗರು. ಶಾರದಿ ಅನ್ನೋರೆ ಶಾನೆ. ಯಾರು? ಬೆಣ್ಣೆ ಶಾಂತ ಹುಡುಕ ಗೊತ್ತಾವಳೆ. ಅಕ್ಕ ಅಕ್ಕ, ನನ್ನ ಮಗ ಎಲ್ಲಕ್ಕ? ನನ್ನ ಮಗ ಎಲ್ಲಿ ಅಂತ ಹೇಳಕ್ಕ? ಆಗದಾಗೈತಕ್ಕ ಮಗ. ಊರಾಗ ಜನ ಎಲ್ಲನೂ ಮಕ್ಕಳಾಗಿಲ್ಲ ಅಂತ ಹೇಳಿ ಆಡ್ಕೊಂಡ್ರು. ಇವಾಗ ಅಪ್ರೂಪಕ್ಕೆ ಹೆಂಗ ಒಂದು ಮಗ ಆಗೈತೆ, ಗಂಡು ಮಗ. ನನಗೆ ಗಂಡು ಮಗನೇ ಆಗಬೇಕು, ಹೆಣ್ಣು ಮಗನೇ ಆಗಬೇಕು ಅಂತ ಹೇಳ್ಬಿಟ್ಟು ಏನೂ ಇರಲಿಲ್ಲಕ್ಕ. ಯಾವ್ದಾನ ಒಂದು ಮಗ ಆಗಬೇಕು ಅಂತ ಇದ್ದೆ. ನಂದೂ ಒಂದು ಜೀವನ ಸರ್ ಮಾಡ್ಕೊಳ್ಳೋಣ, ನಂದೂ ಒಂದು ಮಗ ಆಗೈತೆ ಅಂತ ನನ್ನ ಜೀವನ ಪರಿಪೂರ್ಣ ಮಾಡ್ಕೊಳ್ಳೋಣ ಅಂತ ಆಸೆ ಇತ್ತು. ಆಗೈತೆ ಕಣಕ್ಕ. ನಿನ್ನ ಕೈ ಮುಗಿತೀನಿ ಕಣಕ್ಕ. ನನ್ನ ಮಗನ ನಾನು ಕೊಟ್ಬಿಡಕ್ಕ. ನನ್ನ ತಪ್ಪಾಯಿತು. ಏನಾದರೂ ತಪ್ಪಿದ್ರೆ ಬೇಕಾರೆ ನೀನು ಏನಾರ ತಗೊಂಡು ಹಾಕಿಸ್ಕೊತೀನಿ. ಆದರೆ ಮಗ ಮಾತ್ರ ಕೊಟ್ಬಿಡಕ್ಕ ನನಗೆ. ನಿಜವಾಗೂ ಮಗ ಮಾತ್ರ ಕೊಟ್ಬಿಡು. ನಾನು ಮಾಡಿ ತಪ್ಪೇನೇನಿಯ. ನಿನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡ್ಕೊಂಡಿದ್ದು ತಪ್ಪೇನೇನಿಯ, ಒಪ್ಕೋತೀನಿ. ಆದರೆ ನನಗೆ ಮಾತ್ರ ಮೋಸ ಮಾಡ್ಬೇಡ ಕಣಕ್ಕ. ನನ್ನ ಮಗನ ಮಾತ್ರ ಕೊಟ್ಬಿಡಕ್ಕ. ಇವಾಗ ಮಗಿನ ನೆನಪಾಯ್ತಾ? ನಾನು ಅವಾಗ ತಪ್ಪು ಮಾಡಿದ್ದೀನಿ. ನಾನು ಫೋಟೋ ಹೊಂಟಿದ್ದೀನಿ, ಒಪ್ಕೋತೀನಿ. ಹಂಗಂತ ಒಂದು ಹೆಣ್ಣೆಂಗ್ಸ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕಾರೆಲ್ಲ ಎಲ್ಲೋಗಿದ್ರೆ ಅದೇನವ್ರು ಅಪ್ ಸಂಪಾದನೆ ಮಾಡಿ ರಾಸ್ತಿನ, ಇಲ್ಲ ನಿಮ್ಮಪ್ಪ ಸಂಪಾದನೆ ಮಾಡಿ ರಾಸ್ತಿನ? ನಾನು ಸಾವುಕಾರಂತಾಗೆ ಆಡಬಾರ್ದು ಆಟಗಳೆಲ್ಲ ಆಡಿ ಅವ್ನು ನನಗೆ ನನ್ನ ಆಸ್ತಿನಾಗೆಲ್ಲ ಮೋಸ ಮಾಡಿ ನಾಮ ಹಾಕಿ ನಾನು ಅದನ್ನು ಬಂಗೋಗಿ ಇಲ್ಲೆಲ್ಲ ಬರೆಸ್ಕೊಂಡು ಮಾಡ್ಕೊಂಡು ನಮ್ಮ ಪ್ರೇಕ್ಷಕರನ್ನ ಕೇಳು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು. 2 ಎಕರೆ ಜಮೀನು ಮನೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ನಿನ್ನ ಗಂಡ ಆರಾಮಾಗೆಲ್ಲ ಬರ್ಸ್ಕೊಬಿಟ್ಟು ಆಸ್ತಿ ಎಲ್ಲನೂ ಯಾಕೇಳು ಹಾಳಾಗೋಗ್ಲಿ ಬಿಡು. ಅವ್ನಿಗೇನಕ್ಕೆ ಬೇಕು? ಏನಕ್ಕೆ ಬೇಕಾ ಬೊಡ್ಡಿಗೆ? ಬೇಕಿಲ್ಲ. ಹೌದು, ನನ್ನ 420, ನಾನು 840, ನಾನು ಸರಿ ಇಲ್ಲ. ನಾನು ಏನಿವಾಗ ನಾನು ಸರಿ ಇಲ್ಲ ಅಂತಂದ್ಬಿಟ್ಟು ನನ್ನ ಆಸ್ತಿನ ಕಿತ್ಕೋಬೇಕಿತ್ತು. ಅದ್ರ ಜೊತೆಗೆ ನೀನು ಬೇರೆ ನೋಡು. ಆ ಮನೆಗೆ ನಾನು ಬರಬೇಕು, ನಾನು ಆ ಮನೆಗೆ ಇರಬೇಕು. ಹಳ್ಳಿ ಗಂಟ ನಂಗೆ ಸಮಾಧಾನ ಇಲ್ಲ. ಯಾಕಂದರೆ ನಾನು ಕಷ್ಟಪಟ್ಟಿರೋ ಮನೆ, ಏನೇನೋ ಆಟ ಆಡ್ಬಿಟ್ಟು ತಗೊಂಡಿರೋ ಮನೆ, ಅದು ನಾನು ಬಾಳಿ ಬದುಕಿರೋ ಮನೆನ ಇವತ್ತು ಯಾವಳೋ ಕಿತ್ಕೊಂಡವಳು ಬಂದು ಅಂತೇಳಿದ್ರೆ ನನ್ನ ಕೈಲಿ ಸಹಿಸೋಕ್ಕಾಗಕ್ಕಿಲ್ಲ. ಅಕ್ಕ, ಇವಾಗ ಏನಂತೆ? ಬಾಕ ನಮ್ಮ ಮನೆಗೆ ನೀರು ಬಾಕ. ಯಾಕೆ ಬಂದೆ ಅಂತಲೂ ನಾನು ಏನು ಕೇಳೋಕ್ಕಿಲ್ಲ ಕಣಕ್ಕ. ನನ್ನ ಮಗ ಒಂದು ಬೇಕಾ ಅಷ್ಟೇ ನೀನಿಯ. ನನ್ನ ಗಂಡನ ಕತೆ ಅದೇನೋ ನನಗೆ ಗೊತ್ತಿಲ್ಲ ಕಣಕ್ಕ. ನಿನಗೂ ಗಂಡನ ನನಗೂ ಗಂಡನೇನಿಯ. ನೋಡಕ್ಕ, ನೀನು ಬಂದು ನಮ್ಮ ಮನೆಗೆ ನೀರು. ನಾನು ಏನು ಕೇಳೋದಿಲ್ಲ ಕಣಕ್ಕ. ನಾನು ಏನು ಕೇಳೋದಿಲ್ಲ, ಏನು ಮಾಡೋದು ಇಲ್ಲ, ಎಂಥದೂ ಇಲ್ಲ. ದಯವಿಟ್ಟು ಬಂದ್ಬಿಟ್ಟು ನೀಟಾಗಿ ಮನೆಗೆ ಇದ್ಬಿಟ್ರೆ ಅಷ್ಟೇ ಸಾಕು ಕಣಕ್ಕ. ಬೇಕಾದ್ರೆ ನಾನು ಏನು ಕೇಳೋಕ್ಕಿಲ್ಲ. ನನ್ನ ಮಗಿನ ನೋಡ್ಕೊಂಡು ಇದ್ಬಿಡ್ತೀನಿ. ಮಗನ ಮಾತ್ರ ಕೊಟ್ಬಿಡಕ್ಕ ನನಗೆ, ಕೊಟ್ಬಿಡು. ನೀನು ಬಾ ಬೇಕಾದ್ರೆ ಮನೆಗೆ, ನಾನೇ ಸೇರಿಸ್ಕೊತೀನಿ ಮನೆಗೆ. ಈ ಸಲ ಏನೂ ಮಾತಾಡೋಕ್ಕಿಲ್ಲ ಕಣಕ್ಕ ನಾನು. ಅಯ್ಯೋ ಪಾಪು, ಅಯ್ಯೋ ಪಾಪು, ಪಾಪು ಪಾಪು, ಅಯ್ಯೋ ಪಾಪು. ಅಲೋ, ನಿಂತ್ಕ ದೂರ. ನಿನ್ನ ಪಾಪು ನೀನೇ ಕೊಡ್ತೀವಿ, ನಿಂತ್ಕವಸಿ. ಏನಕ್ಕಮ್ಮ ಮಗನ ಎತ್ಕೊಬಿಟ್ ಬಾ ಅಂತ ಹೇಳ್ಬಿಟ್ಟು ಹೇಳ್ದಲ್ಲ, ಎತ್ಕೊಬಿಟ್ಟು ಬಂದೆ. ಏನು ಮನೆಗೆ ಬಿಟ್ಕೊಂತಾರಂತ ನಿನ್ನ, ಅದಕ್ಕೆ ನೀನು ಎತ್ಕೊಬಿಟ್ಟು ಬಂದ ನೀನು? ಅದಕ್ಕಲ್ಲ ಕಣಮಿ, ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಒಂಚು ಎಳೆ ಮಗುನು ತಾಯಿನೂ ದೂರ ಮಾಡಿಬಿಟ್ರೆ ದೇವರು ಮೆಚ್ಕತನ ಹೇಳು. ನನಗೆ ಈಗ ಬಂದಿರೋ ಕರ್ಮಗಳೇ ಸಾಕು, ಇನ್ನು ಶಾನೆಯ ಕರ್ಮ ಅನುಭವಿಸೋ ಅಂಥದ್ದು ಏನೇ ಐತೆ ನನಗೆ. ಅದಕ್ಕೆ ಈ ಸವಸನೇ ಸಾಕು, ಮಗನ ಕೊಟ್ಬಿಡೋಣ. ಹಿಂಗೆ ತಾಯಿ ಮಗಿನ ದೂರ ಮಾಡಿ ಪಾಪ ಎದೆ ಹಾಲು ಕುಡಿಬೇಕಾಗಿರೋ ಮಗ ಎಲ್ಲೋ ಹೋಗ್ಬಿಟ್ಟು ಬಾಟ್ಲಲ್ಲಿ ಕುಡ್ಕೊಂಡು ಹಸಿರಲ್ಲಿ ಕುಡ್ಕೊಂಡು ಯಾಕಿರ್ಬೇಕು, ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ದೆ. ಅಷ್ಟ್ರಾಗೆ ಈಗ ಇವಮ್ಮನೆ ಬಂದು ನಿಂತವಳೆ. ಅದು ಇದು ಅದು ಅಂದ್ಕೊಂಡು ಅಮ್ಮಿ ಕೊಟ್ಬಿಡತ್ತಾಗೆ ಮಗನ. ನಾನು ಹೋಗೋದು ಗೊತ್ತಾ ಮನೆಗೆ? ಹೋಗಿರ್ತೀನಿ, ಹೋಗದೆ ಇರ್ತೀರಾ? ಈಗ ಮಗನ ಕೊಟ್ಟಿದ್ದೀನಿ ಅಂದಮೇಲೆ ಹೋಗೇ ಹೋಯ್ತೀನಿ. ಕೊಡು ಶಾಂತಮ್ಮಂಗೆ ಮಗನ ಕೊಟ್ಬಿಡತ್ತಾಗೆ. ಸುಮ್ಮನೆ ಯಾಕೆ? ನೋಡೇ ಶಾಂತಮ್ಮ, ನಾನು ಮನೆಗೆ ಬರ್ತೀನಿ. ನಾನು ಬಂದಮೇಲೆ ಏನಾರು ಅಲ್ಲಿ ನನ್ನ ಗಂಡನೋ ಇಲ್ಲ ನೀನು ಅದೋ ಇದೋ ಮಾತಾಡಬೇಕು. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ನಾನು ಬೀದಿ ನಾಯಿ ಥರ ಸ್ವಂತ ಮನೆ ಇಟ್ಕೊಂಡು ನಾಯಿ ಥರ ಅಲಿತೀನಿ ಗೊತ್ತಾ? ನಾನು ಅಲ್ಕೊಂಡು ಸಾಯ್ತಾ ಇದ್ದೀನಿ. ನಾನು ಬೀದಿ ಅಲ್ಕೊಂಡು ಬೀದಿ ಇದು ಮಾಡ್ಕೊಂಡು ನಂದು ಜೀವನ ಸಾಕ ಹೋಗ್ಬಿಟ್ಟೈತೆ. ಅಲ್ದು ಗುಡಿಸ್ಲಾಕೊಂಡಿದ್ದೀನಿ. ನೀನು 4 ದಿನ ಇರು ಗುಡಿಸ್ಲಿನ ಕಷ್ಟ ಏನು ಅಂತ ಗೊತ್ತಾಯ್ತದೆ. ಅದು ಎಲ್ಲ ಇದ್ದೂನುವೆ ನೋಡು.
ಎತ್ಕೊಂಡು ಹೋಗಿ ಮಗನ, ಲಗೇಜ್ ಎತ್ಕೊಂಡು ಬರ್ತೀನಿ. ಯಾರೇನಾರ ಮಾತಾಡಬೇಕು ಅಲ್ಲೇ ಬೀಳ್ತಾವಲ್ಲ ಏಟುಗಳು. ಇಲ್ಲ ಕಣಕ್ಕ, ನಾನೇನು ಮಾತಾಡೋಕ್ಕಿಲ್ಲ ಕಣಕ್ಕ. ನನಗೂ ಇವಾಗ ಎಲ್ಲ ಅರ್ಥ ಆಯಿತು. ನಾನೇನು ತಪ್ಪು ಮಾಡಿದೆ, ನಾನು ಏನು ಮಾಡಿದೆ, ಏನು ಎತ್ತ ಅಂತ ಸಂದಕ್ಕೆ ಅರ್ಥ ಆಯಿತು ಕಣಕ್ಕ. ನಾನಿನ್ನು ಏನು ಮಾಡ್ರು ನಾನೇನು ಇದು ಮಾಡೋಕ್ಕಿಲ್ಲ. ನನ್ನ ಮಗನ ಕೊಟ್ಬಿಟ್ರೆ ನನಗೆ ಅಷ್ಟೇ ಸಾಕು. ಈಗಿರೋ ನನ್ನ ಪರಿಸ್ಥಿತಿನಾಗ ಹಂಗೆ ಆಗೋಗ್ಬಿಟ್ಟೈತೆ. ನಿಮ್ಮ ಗಂಡು ನೀವೇ ಮಡಿಕಳಿ, ನನಗೇನು ಬೇಡ. ನಿಮ್ಮ ಗಂಡನೂ ಬೇಡ, ಏನು ಬೇಡ, ಬೇಕಾದ್ರೆ ನಾನು ಮನೆ ಬಿಟ್ಬಿಟ್ಟೆ ಹೊರಟೋಯ್ತೀನಿ. ಅವ ಇನ್ನು ಯೋಗ್ಯತೆ ಏನು ಅಂತ ನನಗೂ ಸಂದಾಗ ಅರ್ಥ ಆಗೋಗ್ಬಿಡ್ತು. ಅವನು ಅವ್ನ ಮಕ್ಕೆ ಎಲ್ಲ ನನ್ನ ಬೆಂಕಿ ಹಾಕ ನನಗೆ ಗೊತ್ತಾಗೈತೆ. ಮಗನ ವಿಚಾರಕ್ಕೆ ಹೆಂಗೆ ಅಂದ್ರಲ್ಲೇ ಹೆಂಗನ್ ಸಿಕ್ಕರೆ ಹಂಗೆ ಮಾತಾಡ್ಬಿಟ್ಟ ಗೊತ್ತೇನಕ್ಕ. ಅದಕ್ಕೆ ನೀನು ನನಗೂ ಸಾಕಾಗೋಗ್ಬಿಟ್ಟೈತೆ ಅವನದು. ನೀನೇನು ನಾನೇ ದುಡ್ದು ನಾನೇ ತಿನ್ನೋಕ್ಕೆ ಎಲ್ಲಿದ್ರೇನಂತೆ. ನೀನು ಬೇಕಾ ನಿನ್ನ ಗಂಡು ನೀನೇ ಮಡಿಕ, ನನಗೇನು ಬೇಕಾಗಿರನೇ ಇಲ್ಲ. ನಾನು ನನ್ನ ಗಂಡ ಬೇಕು ಅಂತಿಲ್ಲ, ಕಳ್ಕೊಂಡ್ರೆ ನಾನು ಆಸ್ತಿ ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀನಿಯ ನನ್ನ ಮಗಂಗೆ ಮಾಡ್ತೀನಿ. ನನ್ನ ಗಂಡಂಗೆ ಇಷ್ಟು ವರ್ಷ ನನ್ನ ಕೈ ಕೆಳಗಡೆ ಬಿದ್ದಿದ್ದು, ನನ್ನ ದುಡ್ಡು ತಿನ್ಕೊಂಡು ಬಿದ್ದಿದ್ದ. ಈಗ ನೀನು ಬಂದ್ಬಿಟ್ಟಲ್ಲ, ಹೆಂಗೋ ಬೆಣ್ಣೆ ಮಾರ್ಕೊಂಡು ಸಂದಾಗ ಹಿಕ್ತಿದ್ದೇನೋ, ಅದಕ್ಕೆ ಇವಾಗ ನೀನು ಬೇಕಾಗಿತ್ತು. ಆಮೇಕಿಂದ ಇನ್ನೊಬ್ಳು ಬತ್ತಾಳೆ. ನನ್ನ ಮಗನಾದ್ರೆ ಆಸ್ತಿ ಇದ್ಬಿಟ್ರೆ ಇನ್ನು 50 ಜನ ಮದುವೆ ಮಾಡ್ಕೊಂಡು ಹೆಣ್ಮಕ್ಳು ಜೀವನ ಎಲ್ಲ ಹಾಳು ಮಾಡಾಕ್ಬಿಡ್ತಾನೆ ಅಷ್ಟೇ. ನೀನಿಯ ಒತ್ಕೊಂಡು ಹೋಗಿ ಮಗನ, ಬೋತ್ತೀನಿ ಹಿಂದೆ ನೀನಿಯ. ಯಾರೇನಾರ ಮಾತಾಡಬೇಕು ನೋಡು, ಐತೆ ಅಂದರೆ ಹಂಗಿಂಗಿಲ್ಲ, ಯಾವಳಿಗೂ ಮುಚ್ಕೊಂಡಿರ್ತಿರ್ಬೇಕು ಬಾಯ. ಇಲ್ಲಾಂದರೆ ನಾನು ಗ್ರಾಚಾರ ಅಲ್ಲಲ್ಲೇ ಬಿಡಿಸ್ಬಿಡ್ತೀನಿ. ಸರಿ ಕಣಕ್ಕ, ನೀನು ಹೆಂಗೆ ಹೇಳಿದ್ರೆ ಹಂಗೆ. ನಾನು ಏನು ಮಾತಾಡೋಕ್ಕೆ ಇಲ್ಲ ಕಣಕ್ಕ. ನೀವು ಹೆಂಗನ ಮಾಡ್ಕೊಳ್ಳಿ, ಯಾವುದೋ ಒಂದು ಮೂಲೆಗಿರ್ತೀನಿ. ನನಗೂ ಇವಾಗ ಸದ್ಯ ಕುಳ್ಕೊಳ್ಳೋಕ್ಕೆ ಅಂತ ಏನೂ ಇಲ್ಲ. ನೀವು ಹೆಂಗೆ ಹೇಳಿದ್ರೆ ಹಂಗೇನೇ. ನಾನು ಪಾಡೋದು ನಾನು ಎಲ್ಲ ಒಂದು ಮೂಲೆಗೆ ಮೊಗಿನ ಆಡಿಸ್ಕೊಂಡು ಇದ್ಬಿಡ್ತೀನಿ. ಇನ್ನೇನು ನಾನು ಮಾತಾಡೋಕ್ಕಿಲ್ಲ. ಮೂಲೆಗೆ ಏನೇನೇ ಇರ್ತೀನಿ. ನನಗೂ ತಪ್ಪಿನವ್ರಾಯಿತು. ಇಷ್ಟು ದಿನ ತಪ್ಪಿನವ್ರಾಗಿರಲಿಲ್ಲ, ಇವಾಗ ನಾನು ತಪ್ಪಿನವ್ರಾಯಿತು. ನನಗೂ ಸಂದಕ್ಕೆ ಅರ್ಥ ಆಯಿತು. ನನಗೂ ಏನು ಮಾಡೋಕ್ಕಾಯ್ತದಿನ. ಹೀಗೆಲ್ಲ ಕಾಲ ಮಿಂಚೋಗ್ಬಿಟ್ಟೈತೆ. ಈ ಮೊಗಿಗೋಸ್ಕರ ನಾನು ಬದುಕಲೇಬೇಕು. ಈಚೆ ಕಡೆಗೆ ಹೋದ್ರೆ ಮೊಗಿನ ಅಪ್ಪ ಯಾರು ಅಂತ ಎಲ್ಲ ಕೇಳಿ ಹಿಂಸೆ ಸೇಕ್ಬಿಡ್ತಾರೆ. ಅದಕ್ಕೇನೆ ಆ ಮನೆಗೆ ಎಲ್ಲೋ ಒಂದು ಮೂಲೆಗೆ ಇದ್ಬಿಡೋಣ ಅಂತ ನಾನು ಮನ್ಸಿಗೆ ಹಾಕೊಬಿಟ್ಟಿದ್ದೀನಿ. ಇನ್ನು ಬೇರೆ ಇನ್ನು ಯಾವ ಉದ್ದೇಶಕ್ಕೂ ಇಲ್ಲ ಕಣಕ್ಕ ಶಾರದಕ್ಕ. ಇದೊಂದು ಕಿತ ಬಿಟ್ಬಿಟ್ಟು ನನಗೆ ಕ್ಷಮಿಸ್ಬಿಡು. ಮಗನ ಎತ್ಕೊಂಡು ಹೊಂಟೋಗ್ಬಿಡ್ತೀನಿ. ಮಗನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ. ಆಶಾ, ಕೊಟ್ಟು ಕಳ್ಸೆ ಮಗನ. ಹಂಗಲ್ಲ ಕಣಮ್ಮ, ಕೊಟ್ಟು ಕಳ್ಸು ಅಂದಲ್ಲ, ಕೊಟ್ಟು ಕಳ್ಸು. ಮಗನೇ ಮುದ್ದಿನ ಮಗನೇ, ನನ್ನ ಮುದ್ದಿನ ಮಗ. ಕಷ್ಟಪಟ್ಟು ಕಿಡ್ನಾಪ್ ಮಾಡಿದ್ದೀನಿ. ಐಡಿಯಾ ಕೊಟ್ಟೋಳು ನಾನು, ಎಲ್ಲ ಮಾಡಿದೋಳು ನಾನು. ಆ ಮಗನ ಈಸಿಯಾಗಿ ಕೊಟ್ಬಿಟ್ಟಿದ್ದು ನೀನು. ಬುಡೆ, ನನಗೂ ಅವಾಗ 2 ಅವಳಿ ಜೋಳಿ ಮಕ್ಕಳು ಹುಟ್ಟಿದ್ರಲ್ಲ, ನೀನು ಅವಳು ವಿಷ ಹುಟ್ಟಿದ್ಲಲ್ಲ. ಅವಾಗ ಮಗಿನ ತಗೊಂಡೋಗ್ಬಿಟ್ಟು ಕಳ್ಳನ ಮಗ ಮಾರ್ಬಿಟ್ನಲ್ಲ ನಿಮ್ಮಪ್ಪ. ಅವಾಗ ಎಷ್ಟು ನೋವಾಯ್ತು ಅಂತ ಹೇಳ್ಬಿಟ್ಟು ನನಗೂ ನೆನಪೈತೆ ಕಣಮ್ಮಿ. ಭಾಳ ನೋವಾಯ್ತು ನನಗೂ. ಇವಳಿಗೂ ಅಷ್ಟೇ ನೋವಾಗಿರ್ತದೆ ನನಗೆ ಗೊತ್ತು. ಮಗ ಇಲ್ಲ ಅಂತಂದಿದ ತಕ್ಷಣ ಹೆಂಗೆಂಗೋ ಮಾತಾಡ್ತಾರೆ ಅಂತ ನನಗೂ ಗೊತ್ತು. ಮಗ ಕಳೆದೋದ್ಮೇಲೆ ಮನ್ಸಿಗೆ ಎಷ್ಟು ನೋವಾಯ್ತದೆ, ಜನ ಹೆಂಗೆ ಮಾತಾಡ್ತಾರೆ ಎಲ್ಲ ನೋಡ್ಬಿಟ್ಟಿದ್ದೀನಿ. ಹಂಗಂತ ನಾನೇ ಸುಮ್ಮನೆ ಕೂತ್ಕೊತೀನಿ ಅಂತಲ್ಲ, ಎತ್ಕ ಬ್ಯಾಗ. ಒಯ್ತಿರನ್ನ ಸುಮ್ಮನೆ ತಲೆನೇ ಕೆಡಿಸ್ಕೊಬೇಡ. ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲಿ ಬಿದ್ದವೋ ಏನು ಕತ್ತಿರೋ ಗೊತ್ತಿಲ್ಲ. ಅವಕ್ಕೂ ಹೇಳು ಅಮ್ಮಿ, ಮಳೆ ಶಾನೆ ಇವಾಗ ಈ ಗುಡಿಸಲನ್ನ ಇರಕ್ಕನ ಆಯ್ತದ ಹೇಳು. ನೀನೇನಿಯ ನಿನ್ನ ಗಂಡ ಅವರೇ ಮಾಡೋದು ಇಷ್ಟ್ರಾಗೆ ಐತೆ. ನಾನು ನೋಡ್ತಾ ಇವ್ನಿ ನಿನ್ನ ಗಂಡ ಅವರೇ ಮಾಡೋದನ್ನ. ಇರಕ್ಕೊಂದು ಮನೇನೂ ಇಲ್ಲ ಅಂದರೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಗುಡಿಸಲನ್ನ ಇರೋಕ್ಕಾಯ್ತದೆ. ನಾವು ಬದಲಾಗಬೇಕು, ಸರಿನಾ? ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸೊರೈತದೆ. ಹೋಗಿ ಬಟ್ಟೆ ತುಂಬ್ಕೊ ಹೋಗು. ಆದರೂ ನಾನು ಕೊಟ್ಟಿರೋ ಪ್ಲಾನ್ನ ಹಾಳು ಮಾಡಿ, ಉಲ್ಟಾ ಮಾಡಿ, ಎಡವಟ್ಟು ಮಾಡಿ ಎಲ್ಲ ಮಾಡಿಬಿಟ್ಟೆ ಕಣಮ್ಮ ನೀನಂತೂ. ನಾನು ಏನೇನೋ ಪ್ಲಾನ್ ಮಾಡಿದ್ದೆ. ಅಪ್ಪನ ಹತ್ರ ಜುಟ್ಟು ಹಿಡ್ಕೊಂಡು ಆಸ್ತಿ ಬರೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲ ಎಡವಟ್ಟು ಮಾಡಿಬಿಟ್ಟೆ ನೀನಂತೂ. ಛೇ, ಎಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ನೋ ನಾನಂತೂ. ಸರಿ ಹೋಗೆ.